ಭಾರತ ವಿನ್ ಆಯ್ತು. ನಮಸ್ಕಾರ ಎಲ್ರಿಗೆ. ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಖುಷಿಗಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಖುಷಿಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋದಿದ್ರೆ ತುಂಬ ಖುಷಿಯಾಗಿದೆ ಮಾರ. ಭಯಂಕರ ಖುಷಿ. ಯಾಕಂತಂದರೆ ವಿನ್ ಆದ ರೀತಿ ಉಂಟಲ್ಲ, ಎಸ್ಪೆಷಲಿ ಮೂರನೇ ಟೆಸ್ಟ್ ಮ್ಯಾಚ್ ಮತ್ತು ಈ ಟೆಸ್ಟ್ ಮ್ಯಾಚ್ ಭಾರತ ಏನು ವಿನ್ ಆಯ್ತಲ್ಲ, ಅನ್ಬಿಲೀವೇಬಲ್. ಭಾರತ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯನ್ನು ಜಯಿಸಿದೆ. ಇನ್ನೊಂದು ಟೆಸ್ಟ್ ಮ್ಯಾಚ್ ಬಾಕಿ ಉಂಟು. ಅದಕ್ಕಿಂತ ಮುಂಚೆಯೇ ಭಾರತ ಈ ಟೆಸ್ಟ್ ಸರಣಿಯನ್ನು ಜಯಿಸಿದೆ. ಈಗ 1-3 ಅಂತರದಿಂದ ಸರಣಿಯನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಅದು 1-4 ಆಗ್ತದೆ ಅಂತ ನೋಡು. 4 ಮ್ಯಾಚ್ ನಾವು ವಿನ್ ಅಂದರೆ 5ನೇ ಟೆಸ್ಟ್ ಮ್ಯಾಚನ್ನು ಸಹ ನಾವು ವಿನ್ ಆಗ್ತೇವೆ ಅಂತ ಅನ್ನಿಸ್ತಾ ಉಂಟು. 192 ರನ್ ಟಾರ್ಗೆಟ್ ಇದ್ದದ್ದು ಈ ಬಶೀರ್ ಮತ್ತು ಟಾಮ್ ಹಾರ್ಟಿ ಸೇರಿಕೊಂಡು ನಮಗೆ ಹಾರ್ಟ್ ಅಟ್ಯಾಕ್ ಬರ್ಸಿದ್ರೆ. ಯಾಕಂತಂದರೆ 40-0 ಇದ್ದಂತಹ ಭಾರತ ಇವತ್ತು ಬ್ಯಾಟಿಂಗ್ ಮತ್ತೆ ಪುನಃ ಮುಂದುವರಿಸಿತ್ತು. 4ನೇ ದಿನ 84 ತನಕ 0 ಐತಿ. ಇದು ಈಸಿ ವಿಕ್ಟ್ರಿ, ಹೊಡೆದಾಕಿ ಬಿಡ್ತೇವೆ ಅಂತ ನಾವು ಅಂದ್ಕೊಳ್ತಿದ್ದಾಗ 84-0 ಇದ್ದದ್ದು 125 ವಿಕೆಟ್. ತಲೆ ಎಲ್ಲ ಹಾಳಾಗಿ ಹೋಗಿ ಓ ದೇವ, ಅಂದರೆ ಪೀಕ್ ಲೆವೆಲ್ ಟೆನ್ಷನ್ ಇದು ಹೋಯ್ತಂತ. ಇನ್ನೊಂದು ವಿಕೆಟ್ ಬಿದ್ದರೆ ಡಮಾರೆ, ಮತ್ತು ಚಾನ್ಸೇ ಇಲ್ಲ ಅಂತ. ಯಾಕಂತಂದರೆ 4ನೇ ದಿನ ಇವತ್ತು ಭಾರಿ ಕಷ್ಟ ಆಗ್ತಾ ಇತ್ತು ಬ್ಯಾಟಿಂಗು. ಆ್ಯಂಡ್ ಅವ್ರದ್ದು ಲೈನ್ ಆ್ಯಂಡ್ ಲೈನ್ ಭಾರಿ ಚೆಂದ ಇತ್ತಪ್ಪ. ಬಶೀರ್ ಬಾಯ್ದಾಗಿರ್ಬೋದು ಅಥವಾ ಟಾಮ್ ಹಾರ್ಟ್ಲಿದಾಗಿರ್ಬೋದು, ಭಯಂಕರ ಹಾರ್ಟ್ ಹಾಕಿ ಸೂಪರ್ ಬೌಲಿಂಗ್ ಆಗ್ತಾಯಿದ್ರು. 84-0 ಇದ್ದದ್ದು 125 ಹೋದಾಗ ಅದು ಸಹ 120-3 ಇದ್ದದ್ದು 125. 2 ಬಾಲ್ 2 ವಿಕೆಟ್ ಬಿತ್ತು. ಜಡೇಜಾ ಔಟು. ನೆಕ್ಸ್ಟ್ ಸರ್ಫರಾಜ್ ಖಾನ್ ಫಸ್ಟ್ ಬಾಲಿಗೆ ಡಕ್ ಔಟು. ಪಾಟಿದಾರ್ ಅವರು ಬಿಡಿ, ಅದೊಂದು ನಮಗೇನು ದೊಡ್ಡ ವಿಷಯ ಅಲ್ಲ. ನಾವು 10 ಜನರ ಜೊತೆಯೇ ಆಡ್ತಾ ಇದ್ದದ್ದು. ಪಾಟಿದಾರ್ ಲೆಕ್ಕಕ್ಕೆ ಇರಲಿಲ್ಲ ಈ ಸೀರೀಸಲ್ಲಿ, ಎಂತ ಆಡಲಿಲ್ಲ. ಈ ಮ್ಯಾಚಲ್ಲಿ ಸಹ ಈ ಇನ್ನಿಂಗ್ಸಲ್ಲಿ ಸಹ 0 ಸುತ್ತಿದ್ರು. ಹಾರಿಬಲ್ ಬ್ಯಾಟಿಂಗ್ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್. ನಾನು ಜಾಸ್ತಿ ಕ್ರಿಟಿಸೈಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಅಬ್ಬಬ್ಬ ಅಂದರೆ ಇನ್ನೊಂದು ಅವಕಾಶ ಅಂತ 5ನೇ ಟೆಸ್ಟ್ ಮ್ಯಾಚಲ್ಲಿ ಅವಕಾಶ ಸಿಗ್ಬೋದು, ಸಿಗೋದಿಲ್ಲ. ಸಿಕ್ಕಿದ್ರು ಒಂದು ದೊಡ್ಡ ವಿಷಯ. ಬಟ್ ಅವರ ಟೆಸ್ಟ್ ಕರಿಯರ್ ಮುಗೀತು. ಇನ್ನೊಂದು 2 ವರ್ಷ ಅಂತೂ ಅವರನ್ನು ಕರೆಯುವುದಿಲ್ಲ. ಯಾಕಂದರೆ ಅಷ್ಟು ಬೇರೆಯವ್ರು ಕಾಯ್ತಾ ಇದ್ದಾರೆ. ಮತ್ತೆ ನಮಗೆ ವರದಾನವಾಗಿ ಪರಿಣಮಿಸಿದ್ದು ಯಾರು, ತಂಡಕ್ಕೆ ಬಂದದ್ದು ಯಾರು, 125-5 ಹೋದ್ಮೇಲೆ ಮತ್ತೆ ಪುನಃ ನಾವು ಬೇಡ್ಕೊಂಡದ್ದು, ಅಣ್ಣ ಧ್ರುವ್ ಜುರೇಲ್ ಅಣ್ಣ ಫಸ್ಟ್ ಇನ್ನಿಂಗ್ಸಲ್ಲಿ 90 ರನ್ ಹೊಡೆದಿದ್ದೆ, ದಯವಿಟ್ಟು ಈ ಮ್ಯಾಚ್ ಈ ಇನ್ನಿಂಗ್ಸ್ ಸಹ ಚೆಂದ ಮಾಡಿ ಆಡು ಅಂತ ನಮ್ಮ ಪ್ರಾರ್ಥನೆ ತಲುಪಿತಂತ ಕಾಣ್ತದೆ. ಧ್ರುವ್ ಜುರೇಲ್ ಅವರು 39 ನಾಟ್ ಔಟು. ಮತ್ತೆ ಈ ಕಡೆಯಿಂದ ಗಿಲ್ ಎಂತ ಈ ಸೆಕೆಂಡ್ ಇನ್ನಿಂಗ್ಸ್ ಸ್ಪೆಷಲಿಸ್ಟ್ ಅಂತ ಮಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ ಎಂತ ಸಹ ಆಡೋದಿಲ್ಲ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಭಯಂಕರ. ಈ ಒಂದು ಟೆಸ್ಟ್ ಸೀರೀಸಲ್ಲಿ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಸೆಕೆಂಡ್ ಇನ್ನಿಂಗ್ಸ್ 0, ಮತ್ತು ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಸೆಕೆಂಡ್ ಇನ್ನಿಂಗ್ಸ್ 100 ಹೊಡೆದಿದ್ರು. ಮತ್ತು ಮೊನ್ನೆ ಥರ್ಡ್ ಟೆಸ್ಟ್ ಮ್ಯಾಚಲ್ಲಿ 91 ಹೊಡೆದಿದ್ರು, ರನ್ಔಟ್ ಆದರು. ಕುಲ್ದೀಪ್ ಯಾದವ್ ಅವರ ಒಂದು ಕೃಪಾ ಕಟಾಕ್ಷದಿಂದ ರನ್ಔಟ್ ಆದರು. ಇವತ್ತು ನಾಟ್ ಔಟ್ 52. ಸೊ ಭಯಂಕರ ಸೆಕೆಂಡ್ ಇನ್ನಿಂಗ್ಸಲ್ಲಿ ಭಯಂಕರ ರಿಲಯಬಲ್ ಬ್ಯಾಟ್ಸ್ಮನ್ ಆಗಿ ಪರಿಣಮಿಸ್ತಾ ಇದ್ದಾರೆ. ಗಿಲ್ ಮತ್ತು ಧ್ರುವ್ ಜುರೇಲ್ ಸೇರಿಕೊಂಡು ಮುರಿಯದ 6ನೇ ವಿಕೆಟಿಗೆ 72-73 ಪಾರ್ಟ್ನರ್ಶಿಪ್ ಅಂತೂ ಭಾರತ ವಿನ್ ಆಯಿತು. ಮ್ಯಾನ್ ಆಫ್ ದ ಮ್ಯಾಚ್ ಧ್ರುವ್ ಜುರೇಲಿಗೆ ಕೊಡಬೇಕು ಮಾರ. 2ನೇ ಟೆಸ್ಟ್ ಮ್ಯಾಚ್ ಆಡ್ತಿರುವಂಥ ಹುಡುಗ. ಫಸ್ಟ್ ಟೆಸ್ಟ್ ಅಂದರೆ ಪ್ರೀವಿಯಸ್ ಟೆಸ್ಟ್ ಮ್ಯಾಚಲ್ಲಿ ಡೆಬ್ಯೂ ಮಾಡಿದ್ದು. ಫಸ್ಟ್ ಇನ್ನಿಂಗ್ಸಲ್ಲಿ 46 ರನ್ ಹೊಡೆದ್ರು. ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಸಿಗಲಿಲ್ಲ ಅವರಿಗೆ. ನೆಕ್ಸ್ಟ್ ಈ ಟೆಸ್ಟ್ ಮ್ಯಾಚಲ್ಲಿ 90 ರನ್ನು ಮತ್ತು 39 ನಾಟ್ ಔಟು. ಎಂಥ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್, ಎಂಥ ಸ್ಟ್ರೈಕ್ ರೊಟೇಷನ್ ಮಾರ್ರೆ. 5 ವಿಕೆಟ್ ಹೋದ್ಮೇಲೆ ಬಂದಂಥ ಧ್ರುವ್ ಜುರೇಲ್ ಅವರಿಗೆ ಎಂಥ ಪ್ರೆಷರ್ ಇರ್ಬೋದು. ಅಂದರೆ ಈಗ ನಾನು ಹೊಟ್ಟಾದರೆ ಮ್ಯಾಚ್ ಹೋಯ್ತು ಮಾರ್ರೆ, ಬೇರೆಯವ್ರು ನಂಬಲಿಕ್ಕೆ ಆಗೋದಿಲ್ಲ ಅಂತ ಒಂದು ಪ್ರೆಷರ್ ಇರ್ತದೆ. ಅಂದರೆ ರಿಲಯಬಲ್ ಬ್ಯಾಟ್ಸ್ಮನ್ ಅಲ್ಲ ಕೊನೆಯ ರಿಲಯಬಲ್ ಬ್ಯಾಟ್ಸ್ಮನ್ ಧ್ರುವ್ ಜುರೇಲ್ ಮಾತ್ರ ಇದ್ದದ್ದು. ಆದರೆ ಆ ಟೆನ್ಷನ್ ಮುಖದಲ್ಲಿ ಕಾಣ್ತಾ ಇರಲಿಲ್ಲ. ಎಂಥ ಸ್ಟ್ರೈಕ್ ರೊಟೇಷನ್, ಆರಾಮ್ ಸ್ಟ್ರೈಕ್ ರೊಟೇಟ್ ಮಾಡ್ತಾಯಿದ್ರು. ಕೊನೆಗೆ ಒಂದು ಬೌಂಡ್ರಿ ಬರದೆಯ 31 ಓವರ್ ಆಗಿತ್ತಂತೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬೌಂಡ್ರಿಯೇ ಬರಲಿಲ್ಲ. 31 ಓವರ್ ಬೌಂಡ್ರಿ ಬರದೇ ಇದ್ದಂಥ ಒಂದು ಎಂಥ ಪ್ರೆಷರ್ ಇತ್ತಲ್ಲ, ಅದನ್ನೆಲ್ಲ ಏನು ಟೆನ್ಷನೇ ಇಲ್ಲ ಅನ್ನುವ ಥರ ಒಂದು ಆ ಗೇಮ್ ಅವೇರ್ನೆಸ್ ಇತ್ತು ಧ್ರುವ್ ಜುರೇಲ್. ಮತ್ತು ಒಂದು 4 ಹೊಡೆದ್ರು. ಬಶೀರ್ ಬಾಯ್ಗೆ ಗಿಲ್ ಒಂದೇ ಓವರಲ್ಲಿ 2 6 ಹೊಡೆದ್ರು. ಕೊನೆಗೆ ಅಂದರೆ ಗೊತ್ತಾಯ್ತಾ ನಾವು ವಿನ್ ಆಗ್ತೇವೆ ಇನ್ನೂ ಅಂತ. ಯಾಕಂದರೆ ಮತ್ತು ಅಶ್ವಿನ್ ಮತ್ತು ಕುಲ್ದೀಪ್ ಯಾದವ್ ಅವರು ಒಂದು 2 ರನ್ ಆದರೂ ಹೊಡಿಬೋದಲ್ಲ. ಮತ್ತು ಕುಲ್ದೀಪ್ ಯಾದವ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಆ ಫಸ್ಟ್ ಇನ್ನಿಂಗ್ಸಲ್ಲಿ 177ಕ್ಕೆ 7 ವಿಕೆಟ್ ಹೋದಾಗ ಅವರು 345 ರನ್ ನೋಡಿದ್ದಾರೆ. ನಮ್ಮದು 177ಕ್ಕೆ 7 ವಿಕೆಟ್ ಹೋದಾಗ ಧ್ರುವ್ ಜುರೇಲ್ಗೆ ಸಾಥ್ ಕೊಟ್ಟಂತಹ ಕುಲ್ದೀಪ್ ಯಾದವ್ 28 ಬಾಲ್ಗೆ 28 ರನ್ ಹೊಡಿಬೋದು. ಕುಲ್ದೀಪ್ ಯಾದವ್ ಬಂದು ನಾನೀಗ ಒಂದು 28 ರನ್ ಹೊಡಿತೇನೆ ಮಾರ ಅಂತ 28 ಬಾಲಿಗೆ 28 ಹೊಡೆದು ಔಟ್ ಆಗಿದ್ದಿದ್ರೆ ಅವರ ಕಾಂಟ್ರಿಬ್ಯೂಷನ್ 28 ಆಗಿರ್ತಿತ್ತು. ಬಟ್ ಪಾರ್ಟ್ನರ್ಶಿಪ್ ಆಗಿರ್ತಿತ್ತಾ? ಇಲ್ಲ. ಸೊ ಅವರು 130 ಬಾಲ್ ಫೇಸ್ ಮಾಡಿದ್ರು. ಒಬ್ಬ ಬೌಲರ್ 130 ಬಾಲ್ ಡಿಫೆಂಡ್ ಮಾಡೋದು ಅಂದರೆ ದೊಡ್ಡ ವಿಷಯ.
ಟೆಸ್ಟಲ್ಲಿ ಆಯಿತಾ 130 ಬಾಲ್ ಡಿಫೆಂಡ್ ಮಾಡಿ 28 ರನ್ ಹೊಡೆದ್ರು. ಆ ಒಂದು ಧ್ರುವ್ ಜುರೇಲ್ಗೆ ಅಲ್ಲಿ ಒಂದು ಬೆಂಬಲ ಕೊಟ್ಟರಲ್ಲ, ಅದು ನೆಕ್ಸ್ಟ್ ಲೆವೆಲ್. ಈವನ್ ಆಕಾಶ್ ದೀಪ್ ಅವ್ರು ಆಡಿದ 29 ಬಾಲ್, ಒಬ್ಬ ಡೆಬ್ಯೂಟೆಂಟ್ ಬೌಲರ್ 29 ಬಾಲು ಅವರು ಡಿಫೆಂಡ್ ಮಾಡಿ ಧ್ರುವ್ ಜುರೇಲ್ಗೆ ಅವರಿಬ್ಬರು ಸಾಥ್ ಕೊಟ್ಟಂಥ ರೀತಿ ಉಂಟಲ್ಲ, ಅಮೇಝಿಂಗ್. ಇಲ್ಲದೆ 177ಕ್ಕೆ ಏಳೋಗಿ 200ಕ್ಕೆ ಆಲ್ಔಟ್ ಆಗಿದ್ದಿದ್ರೆ, ಈ ಪಿಚ್ಚಲ್ಲಿ 145 ರನ್ ಲೀಡ್ ಇಟ್ಕೊಂಡಿದ್ದಿದ್ರೆ ಇಂಗ್ಲೆಂಡ್ ಅವರು ಭಾರತ ಗೆಲ್ಲಲಿಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಸೊ ಟೀಮ್ ಎಫರ್ಟ್, ಅಂಥ ಟೀಮ್ ಎಫರ್ಟ್ ನೋಡಿ. ಫಸ್ಟ್ ಇನ್ನಿಂಗ್ಸಲ್ಲಿ ರೋಹಿತ್ ಶರ್ಮಾ ಅವ್ರು ಆಡಲಿಲ್ಲ, ಸೆಕೆಂಡ್ ಇನ್ನಿಂಗ್ಸಲ್ಲಿ 50 ಹೊಡೆದ್ರು. ಫಸ್ಟ್ ಇನ್ನಿಂಗ್ಸಲ್ಲಿ ಜೈಸ್ವಾಲ್ ಅವರು 73 ರನ್ ಹೊಡೆದ್ರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದು ಚೆಂದ ಮಾಡಿ ಆಡಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ ಗಿಲ್ ಅವರು 38 ರನ್ ಏನೋ ಹೊಡೆದಿದ್ರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾಟ್ಔಟ್ 52. ಮತ್ತು ಧ್ರುವ್ ಜುರೇಲ್ 90 ಮತ್ತು 39 ನಾಟ್ಔಟು. ಸರ್ಫರಾಜ್ ಖಾನ್ ಅವರು ಕ್ಲಿಕ್ ಆಗಲಿಲ್ಲ ಈ ಟೆಸ್ಟ್ ಮ್ಯಾಚಲ್ಲಿ. ಪಾಟಿದಾರ್ ಅವರು ಈ ಸೀರೀಸಲ್ಲೇ ಕ್ಲಿಕ್ ಆಗಲಿಲ್ಲ. ಮತ್ತು ಈ ಬೌಲಿಂಗಲ್ಲಿ ಕುಲ್ದೀಪ್ ಯಾದವ್ ಅವರು ಸೂಪರಾಗಿ ಬೌಲ್ ಮಾಡಿದರು. ಸೆಕೆಂಡ್ ಇನ್ನಿಂಗ್ಸಲ್ಲಿ 4 ವಿಕೆಟ್ ತೆಗೆದ್ರು. ಬ್ಯಾಟಿಂಗಲ್ಲಿ ಸಹಕಾರ ಕೊಟ್ಟಿದ್ದರು. ಅಶ್ವಿನ್ ಅವರು ಓಕೆ ಅವರ ಸ್ಟ್ಯಾಂಡರ್ಡ್ಗೆ ವೆರಿ ವರ್ಸ್ಟ್ ಸೀರೀಸ್ ಆಗ್ತಾ ಇತ್ತು, ಬಟ್ ಬರಲೇಬೇಕಿತ್ತು ಅವ್ರದ್ದು ಆ ಬೌಲಿಂಗ್ ಚಮತ್ಕಾರ ಬರಲೇಬೇಕಿತ್ತು, ಬಂತು. ಸೆಕೆಂಡ್ ಇನ್ನಿಂಗ್ಸಲ್ಲಿ 5 ವಿಕೆಟ್ ತೆಗೆದ್ರು. ಹಾಗೆ ಎಲ್ಲರ ಕಾಂಟ್ರಿಬ್ಯೂಷನ್ ಇತ್ತು ಈ ಟೆಸ್ಟ್ ಮ್ಯಾಚಲ್ಲಿ. ಓವರ್ ಆಲ್ ಒಂದು ಪರ್ಫೆಕ್ಟ್ ಟೀಮ್ ಗೇಮ್. ಇದೇ ಲ್ಯಾಕಿಂಗ್ ಇದ್ದದ್ದು ಇಂಗ್ಲೆಂಡ್ ಟೀಮಲ್ಲಿ. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇತ್ತು, ಬಾಷೀರ್ ಮತ್ತು ರೂಟ್ ಇತ್ತು. ಓವರ್ ಆಲ್ ಟೀಮ್ ಆಗಿ ಪರ್ಫಾರ್ಮ್ ಮಾಡಲಿಲ್ಲ. ಸೊ ಆದ್ದರಿಂದ ಇಂಗ್ಲೆಂಡ್ ಸೋಲು ಕಾಣಬೇಕಾಯಿತು. ಫೈಟ್ ಕೊಟ್ಟಿದ್ದಾರೆ ಮಾತ್ರ. ಇಷ್ಟು ಫೈಟ್ ಕೊಡ್ತಾರೆ ಈ ಸೀರೀಸಲ್ಲಿ ಇಂಗ್ಲೆಂಡ್ ಅಂತ ಅಂದ್ಕೊಂಡಿರಲಿಲ್ಲ. ಫೈಟ್ ಕೊಟ್ಟಿದ್ದಾರೆ, ಬಟ್ ಅವರ ಸೋ ಕಾಲ್ಡ್ ಬಾಸ್ ಬಾಲ್ಗೆ ದೊಡ್ಡ ಹಿನ್ನಡೆ. ಯಾಕಂತಂದರೆ ಬಾಲ್ ಏನು ಅವರೊಂದು ರೆವಲ್ಯೂಷನರಿ ಕ್ರಿಕೆಟ್ ಪ್ಲೇಯಿಂಗ್ ಸ್ಟಾರ್ಟ್ ಆಗಿತ್ತಲ್ಲ, ಅವ್ರದ್ದೊಂದು ಡಿಫ್ರೆಂಟ್, ನಾವು ಟೆಸ್ಟ್ ಆಡುವ ರೀತಿಯೇ ಬೇರೆ ಅಂತ. ಆ ಒಂದು ಮೆಥಡಲ್ಲಿ ಫಸ್ಟ್ ಸೀರೀಸ್ ಅವರು ಸೋಲ್ತಾ ಇರೋದು. ಕಳೆದ 7 ಸೀರೀಸ್ 9 ಸೀರೀಸ್ ಏನೋ ಸೋತಿರಲಿಲ್ಲ, ಡ್ರಾ ಮಾಡಿಕೊಂಡಿದ್ದಾರೆ, ಬಟ್ ಸೋತಿರಲಿಲ್ಲ. ಇದು ಫಸ್ಟ್ ಸೀರೀಸ್ ಸೋಲು. ಮೆಕ್ಕಲಮ್ ಮತ್ತು ಸ್ಟೋಕ್ಸ್ ಆ ಒಂದು ಪೇರಲ್ಲಿ ಬಾಲ್ ಅಪ್ರೋಚಲ್ಲಿ ಫಸ್ಟ್ ಸೀರೀಸ್ ಸೋಲು ಅವರಿಗೆ. ಆ್ಯಂಡ್ ಈ ಟೆಸ್ಟಲ್ಲಿ ಅವ್ರದ್ದು ಬಾಲ್ ವರ್ಕ್ ಆಗಲಿಲ್ಲ. ರೂಟ್ ಟ್ರೆಡಿಷ್ನಲ್ ಕ್ರಿಕೆಟ್ ಆಡಿ 345 ರನ್ ದೊಡ್ಡ ಸ್ಕೋರ್ ಆದದ್ದು. ಈವನ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವ್ರದ್ದು ರನ್ ರೇಟ್ 2 ಅಲ್ಲಿತ್ತು. ಸೊ ಅವ್ರದ್ದು ಬಾಲ್ ಎಲ್ಲ ಟೈಮು ವರ್ಕ್ ಆಗೋದಿಲ್ಲ. ಪಿಚ್ ಬ್ಯಾಟಿಂಗಿಗೆ ಸಹಕಾರಿಯಾಗಿದ್ದರೆ, ಒಳ್ಳೆ ಬೌನ್ಸ್ ಬ್ಯಾಟಿಂಗ್ ಕರೆಕ್ಟಾಗಿ ಬರ್ತಾಯಿದ್ರೆ ಬಾಲ್ ವರ್ಕ್ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಟರ್ನಿಂಗ್ ಪಿಚ್, ಲೋ ಬೌನ್ಸ್ ಪಿಚ್, ಈ ಸಬ್ ಕಾಂಟಿನೆಂಟಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲೆಲ್ಲ ಆಡುವಾಗ ಸ್ವಲ್ಪ ತಲೆ ಉಪಯೋಗಿಸಬೇಕು, ಕಾಮನ್ ಸೆನ್ಸ್ ಉಪಯೋಗಿಸಬೇಕು, ಗೇಮ್ ಅವೇರ್ನೆಸ್ ಇರಬೇಕು. ಭಾರತಕ್ಕೆ ಗೆಲುವು ಸಿಕ್ಕಿತು. ಇದು ಒಂಥರ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದಿತ್ತಲ್ಲ, ಆಸ್ಟ್ರೇಲಿಯಾದಲ್ಲಿ ಪಂತ್ ಎಲ್ಲ ಗೆಲ್ಲಿಸಿದ್ರಲ್ಲ, ಅದು ಅಷ್ಟೇ ಮಹತ್ವದ ಗೆಲುವು ಅಂತ ನಾನು ಅಂದ್ಕೊಳ್ತೇನೆ, ಅಥವಾ ಅಷ್ಟೇ ಮಹತ್ವದ ಸರಣಿ ಅಂತ ಅಂದ್ಕೊಳ್ತೇನೆ. ಘಟಾನುಘಟಿಗಳು ಇರಲಿಲ್ಲ. KL ರಾಹುಲ್ ಅವರು ಇರಲಿಲ್ಲ, ಕೊಹ್ಲಿ ಅವರು ಇರಲಿಲ್ಲ, ಬುಮ್ರಾ ಅವ್ರಿಗೆ ಈ ಮ್ಯಾಚ್ ರೆಸ್ಟ್ ಕೊಟ್ಟಿದ್ರು. ಸೋತಿದ್ದಿದ್ರೆ ಭಾರಿ ದೊಡ್ಡ ಇದಾಗ್ತಿತ್ತು. ಸೀರೀಸ್ ವಿನ್ ಆಗಿದ್ರೆ ರೆಸ್ಟ್ ಕೊಟ್ಟದ ಯಾಕೆ? IPLಗಂತ ರೆಸ್ಟಾ? ಓಹೋ, IPL ಆಡ್ಲಿಕ್ಕೋಸ್ಕರ ಈಗ ರೆಸ್ಟಾ? ಹಾಗೆ ಈಗ ನಾನು ಸಾದೆ ಅಂತಿದ್ನ ಅಂತ ತಲೆ ಸರಿ ಇರಲಿಲ್ಲ. ಯಾರಾದರೂ ರೆಸ್ಟ್ ಕೊಡ್ತಾರ ಸೀರೀಸ್ ವಿನ್ ಆಗೋ ಮುಂಚೆ ಅಂತ? ಆ ಒಂದು ರಿಸ್ಕ್ ತಗೊಂಡು ಸಹ ಭಾರತ ವಿನ್ ಆದ್ರಲ್ಲ, ಸೂಪರ್. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ಮನಸ್ಸು ತುಂಬಿ ಬಂದಿದೆ, ಅಷ್ಟೇ ಹೇಳ್ಬೋದು. ಮನಸ್ಸು ತುಂಬಿ ಬಂದಿದೆ. ಆ್ಯಂಡ್ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆದ್ರಂತೂ ಖುಷಿಯಲ್ಲಿ ಕಣ್ಣೀರೇ ಬರ್ತದೆ. ನೋಡೋ, ಇಷ್ಟು ಹೇಳಿದ ಮೇಲೆ ಆದರೂ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ, ನಂಗೆ ಗೊತ್ತುಂಟು. ಸರಿ ಹಾಗಿದ್ರೆ ಬರುವ. ನಮಸ್ಕಾರ.